ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯ ದೇವ ಮಕ್ಕಳೇ, ನಿಮ್ಮೆಲ್ಲರನ್ನ ನೋಡುವುದು ಬಹಳ ಸಂತೋಷವಾಗಿದೆ. ಈ ವಾರದಲ್ಲಿ ಮುಖ್ಯವಾಗಿ ನಾವು ಪರಲೋಕಕ್ಕೆ ತಪ್ಪಿಸಿಕೊಳ್ಳಬೇಡಿ ಮತ್ತು ನರಕಕ್ಕೆ ಹೋಗಬೇಡಿ, ಈ ವಿಷಯದ ಕುರಿತು ನಾವು ದೇವರ ವಾಕ್ಯವನ್ನ, ಸಂದೇಶವನ್ನು ಕೇಳಿಸ್ಕೊಳ್ಳೋಕೆ ಹೋಗ್ತೀವಿ. ಈ ಸಂದೇಶ ನಿಜವಾಗ್ಲೂ ನಮ್ಮ ಸಭೆಯಲ್ಲಿ ಎಲ್ಲರಿಗೂ ಬಹು ಆಶೀರ್ವಾದವಾಗಿತ್ತು. ನಿಮಗೂ ಸಹ ಆಶೀರ್ವಾದವಾಗಿರುತ್ತೆ. ನೋಡ್ರಿ, ಕೇಳಿಸ್ಕೊಳ್ರಿ, ಆನಂದಿಸರಿ. ಈ ದಿನ ನಾನು ನಿಮ್ಮೊಂದಿಗೆ ಮಾತನಾಡುವಂಥ ವಿಷಯ, ನರಕಕ್ಕೆ ಹೋಗಬೇಡಿ, ಪರಲೋಕವನ್ನು ತಪ್ಪಿಸಿಕೊಳ್ಳಬೇಡಿ. ಈ ಒಂದು ಭಾಗದಲ್ಲಿ ಆರಿಸಿಕೊಂಡಿರುವಂಥ ಒಂದು ಟೈಟಲ್, ಶಿರೋನಾಮೆ. ನರಕಕ್ಕೆ ಹೋಗಬೇಡಿ, ಪರಲೋಕವನ್ನು ಸಹ ತಪ್ಪಿಸ್ಕೊಳ್ಬೇಡಿ. ಸೊ ಇಲ್ಲಿ ನಮಗೂ ನಮ್ಮ ಮಕ್ಕಳಿಗೂ ನಾವು ಜೀವವನ್ನು ಆರಿಸ್ಕೊಳ್ಬೇಕು. ನಮ್ಮ ಮಕ್ಕಳು ಪರಲೋಕಕ್ಕೆ ಹೋಗುವ ದಾರಿಯನ್ನು ತಂದೆ ತಾಯಿಗಳಾದ ನಾವು ಮಾಡಿಕೊಡ್ಬೇಕು. ಇಲ್ಲೇನು ಬರೆದಿದೆ ಅಂತ ನಾವು ನೋಡಬೇಕಾದ್ರೆ, ಯಾರಾದರೂ ನಮ್ಮ ಅವರವರ ಕುಟುಂಬದಲ್ಲಿರೋಂಥವರಿಗೆ ಅಡ್ಡಿ ಆದರೆ, ಅವರು ನರಕಕ್ಕೆ ಹೋಗೋಕ್ಕೆ ನೀವು ಮಾರ್ಗವಾದರೆ, ಪರಲೋಕಕ್ಕೆ ಹೋಗೋಕ್ಕೆ ಅಡ್ಡಿ ಆದರೆ ಅವ್ರಿಗೇನು ಮಾಡಬೇಕಂತೆ, ಬೀಸುವ ಕಲ್ಲನ್ನು ಅವರಿಗೆ ಕೊರಳಿಗೆ ಕಟ್ಟಿ ಅವ್ರನ್ನ ಸಮುದ್ರದ ಆಳದಲ್ಲಿ ಅವರನ್ನು ಹಾಕೋದೇ ಲೇಸು ಅಂತ ಯೇಸುಸ್ವಾಮಿ ಹೇಳ್ತಾರೆ. ಹಾಗಾದರೆ ಇಲ್ಲಿ ಅರ್ಥ ಆಗೋದು, ಚಿಕ್ಕ ಮಕ್ಕಳು, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೋ ಮೊಮ್ಮಕ್ಕಳಿದ್ದಾರೋ ಯಾರಿದ್ದಾರೋ, ತಂದೆ ತಾಯಿಗಳು ನೀವು ಡಿಸಿಷನ್ ತಗೊಳ್ಬೇಕು. ನಿಮ್ಮ ಮಕ್ಕಳು ನರಕಕ್ಕೆ ಹೋಗದೆ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು, ನೀವು ಅವರಿಗೆ ಮಾರ್ಗ ತೋರಿಸ್ಬೇಕು, ನೀವು ಅವರಿಗೆ ಸಲಹೆ ಕೊಡಬೇಕು, ನೀವು ಅವ್ರನ್ನ ದೇವರಲ್ಲಿ ನಡೆಸಬೇಕು, ಚರ್ಚ್ಗೆ ಕರ್ಕೊಂಬರ್ಬೇಕು, ಬೈಬಲ್ ಓದಿಸ್ಬೇಕು, ಪ್ರಾರ್ಥನೆ ಮಾಡಿಸ್ಬೇಕು. ಸ್ವಲ್ಪ ಟಯರ್ಡ್ ಆದರೂ ಚಿಂತೆ ಇಲ್ಲ ಅವರಿಗೆ. ಮೊನ್ನೆ ನಾನೇನು ಮಾಡಿದೆ, ನಾನು ಮನೆಯಲ್ಲಿ ಎಲ್ರಿಗೂ ಹೇಳಿದೆ, 5 ವಚನ ಓದಿ ದೇವರಿಗೆ ಸ್ತೋತ್ರ ಮಾಡಿ ನಮ್ಮ ಕುಟುಂಬ ಪ್ರಾರ್ಥನೆ. ಅದೇ ಆಲ್ಮೋಸ್ಟ್ ಆಗೋಯ್ತು. ಎಷ್ಟು, ಒಂದು ಅರ್ಧ ಗಂಟೆ ಆಗೋಯ್ತು. ಅದಾದಮೇಲೆ ಇವಾಗ ಹೇಳಿದೆ, ಇವಾಗ ಎಲ್ಲರೂ ಒಂದು ಅಧ್ಯಾಯ ಓದಬೇಕು ನನ್ನ ವಚನ ಅಂತ. ಎಲ್ಲರೂ ಅಯ್ಯೋ ಅಂತ ಇದ್ರು. ಏನು ಮಾಡೋಕ್ಕಾಗಲ್ಲ, ನಾವು ಮಾಡೋದು ನಾವು ಮಾಡಲೇಬೇಕು. ನಾವು ಮಾಡೋಕ್ಕಾಗದಿರನ್ನ ದೇವರು ಮಾಡ್ತಾರೆ. ನಿಮ್ಮ ಮಕ್ಕಳು ನರಕಕ್ಕೆ ಹೋಗೋದಕ್ಕೆ ನೀವು ಆಸ್ಪದ ಕೊಡಬೇಡ್ರಿ. ಏನಾದರೂ ನಿಮ್ಮ ಜೀವಿತದಲ್ಲಿದ್ದರೆ ಇವತ್ತು ಪಶ್ಚಾತ್ತಾಪ ಪಡ್ರಿ ಅದರ ವಿಷಯದಲ್ಲಿ. ಮಾತ್ರವಲ್ಲದೆ ನಿಮ್ಮ ಮಕ್ಕಳು ಬೇಜಾರು ಮಾಡಿಕೊಂಡ್ರೂ ಚಿಂತೆ ಇಲ್ಲ, ಅವರಿಗೆ ಸತ್ಯವನ್ನು ಪ್ರೀತಿಯಿಂದ ಹೇಳ್ರಿ. ಅವರಿಗೆ ನೀವು ಮೆಂಟರ್ಶಿಪ್ ಕೊಡಿ. ಅವ್ರು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಅವರಿಗೆ ಸತ್ಯವಾಕ್ಯದಿಂದ ಸತ್ಯವನ್ನು ನೀವು ಹೇಳ್ರಿ. ಯಾಕಂದರೆ ಸತ್ಯನೇ ಗೆಲ್ಲೋದು, ಬೈಬಲೇ ಗೆಲ್ಲುತ್ತೆ, ಕೆಟ್ಟದ್ದು ಗೆಲ್ಲಲ್ಲ, ಬೈಬಲೇ ಗೆಲ್ಲೋದು. ನೀವು ಬೈಬಲ್ನೇ ಹೇಳೋದು ಬಿಟ್ಟುಬಿಟ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ನೀನು ಹೇಳೋದು ಬಿಟ್ಟುಬಿಟ್ರೆ ಮಕ್ಕಳು ನರಕಕ್ಕೆ ಹೋಗೋಕ್ಕೆ ನಾವು ಕಾರಣ ಆಗ್ತೀವಿ. ಸರಿ, ಈಗ ಈ ಭಾಗದಲ್ಲಿ ನಾನು ಇವತ್ತು 2 ವಿಷಯ ಮಾತಾಡೋದು. ಎಷ್ಟು ವಿಷಯ? 2 ಪಾಯಿಂಟ್ ಮಾತಾಡೋದು. ಆದರೆ ಅದು 10 ಕಾಲವರೆಗೂ ಪ್ರಸಂಗ ಇರುತ್ತೆ. ಅಯ್ಯೋ 2 ವಿಷಯ ಅಂದ್ರಿ, ಇವಾಗ 10 ಕಾಲವರೆಗೂ ಅದು ಹೆಂಗಾಗುತ್ತೆ? ನೀವು ಇನ್ನೂ ಸ್ವಲ್ಪ ರೆಸ್ಟ್ ತೊಗೊಂಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಇರ್ಬೋದು. ನೀವೆಲ್ಲ ಪ್ರಾರ್ಥನೆ ಮಾಡಿದ್ದೀರಲ್ಲ, ಅದಕ್ಕೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ, 2 ಪಾಯಿಂಟ್. ಓಕೆ, ಒಂದನೇದು ನಾವು ಏನು ಮಾಡಿದರೂ ನರಕಕ್ಕೆ ಮಾಡಬಾರದು, ನರಕಕ್ಕೆ ಹೋಗಬಾರದು. Whatever you do, you don't want to go to hell. ಸರಿ, ಓಕೆ, ದಟ್ಸ್ ದ ಫಸ್ಟ್ ಪಾಯಿಂಟ್.
ಈ ಭಾಗದಲ್ಲಿ ತಗೊಂಡ್ರಂಥ ಫಸ್ಟ್ ಪಾಯಿಂಟ್ ಅದು. ಏನೇ ಮಾಡಿದ್ರು, ಇವತ್ತೇನು ಮಾಡ್ತಾ ಇದೆಯಾ, ನರಕಕ್ಕೆ ಹೋಗ್ತೀಯ ಸ್ವರ್ಗಕ್ಕೆ ಹೋಗ್ತೀಯ ಅದರಲ್ಲೇ ಗೊತ್ತಾಗುತ್ತೆ. ಸರಿನಾ? ಅದು ಮಕ್ಳಿಗೆ ಹೇಳ್ರಿ, ನಿಮಗೂ ಹೇಳ್ಕೊಳ್ರಿ, ಮಕ್ಳಿಗೂ ಹೇಳ್ರಿ. ಇದು ಮಾಡ್ತಾ ಇದೆಯಲ್ಲ ನೀನು ನರಕಕ್ಕೆ ಹೋಗ್ತೀಯ, ಇದು ಮಾಡ್ತಾ ಇದೆಯಲ್ಲ ಇದು ಸ್ವರ್ಗಕ್ಕೆ ಹೋಗ್ತೀಯ. ಸೊ ಡಿಸೈಡ್, ತೀರ್ಮಾನ ಮಾಡು, ಇಲ್ಲ ನಿಲ್ಲಿಸು, ಇಲ್ಲಿ ಹೋದರೆ ಮಾಡಬೇಡ. ಓಕೆ, ಸಮಥಿಂಗ್ ಲೈಕ್ ದ್ಯಾಟ್. ಪ್ರಿಯ ದೇವ ಮಕ್ಕಳೇ, ಕರ್ತನು ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿದ್ದಾರೆಂಬುದಾಗಿ ನಾನು ನಂಬ್ತೇನೆ. ಒಂದು ವೇಳೆ ನರಕದ ಹಾದಿಯಲ್ಲಿ ನೀವು ಹೋಗ್ತಾ ಇದ್ದರೆ ಇವತ್ತು ತೀರ್ಮಾನ ಮಾಡ್ರಿ, ಯೇಸುವನ್ನು ನಂಬ್ರಿ. ಯೇಸುವೇ ನಿಮ್ಮ ಸ್ವಂತ ರಕ್ಷಕನು, ದೇವರು ಎಂಬುದಾಗಿ ಅಂಗೀಕರಿಸಿಕೊಂಡು, ನಾವು ಪಾಪಿಗಳು, ನಮಗೆ ರಕ್ಷಣೆ ಬೇಕೆಂಬುದಾಗಿ ಕೇಳಿ ಅವ್ರು ನಿಮ್ಮನ್ನು ರಕ್ಷಿಸ್ತಾರೆ. ಮತ್ತು ಯೇಸುವನ್ನು ಹಿಂಬಾಲಿಸಿರಿ, ನರಕಕ್ಕೆ ಹೋಗಬೇಡಿ, ಪರಲೋಕವನ್ನು ತಪ್ಪಿಸಿಕೊಳ್ಬೇಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ವೇಳೆ ನಿಮಗೆ ಯೇಸು ಸ್ವಾಮಿಯನ್ನು ನಂಬಬೇಕು, ಅಂಗೀಕರಿಸ್ಕೊಳ್ಬೇಕೆಂಬುದಾಗಿ ನಿಮಗೊಂದು ಅವಕಾಶ ಇದೆ. ನಿಮ್ಮೊಂದಿಗೆ ನಾನು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಪ್ರಾರ್ಥನೆ ಮಾಡೋಣ, ನನ್ನೊಂದಿಗೆ ಹೇಳಿ. ಪ್ರೀತಿಯುಳ್ಳ ದೇವರೇ, ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ಯೇಸುವೆ, ನನ್ನ ಪಾಪಗಳಿಗಾಗಿ ಶಿಲುಬೆಯ ಮೇಲೆ 2000 ವರ್ಷಗಳ ಹಿಂದೆ ಬಹು ವೇದನೆ, ಕಷ್ಟವನ್ನು ಅನುಭವಿಸಿ, ರಕ್ತವನ್ನು ಸುರಿಸಿ, ಸತ್ತು ಸಮಾಧಿಯಲ್ಲಿಡಲ್ಪಟ್ಟು 3ನೇ ದಿನ ಎದ್ದು ಬಂದಿ ಎಂದು ನಂಬುತ್ತೇನೆ. ಹೃದಯದಿಂದ ನಂಬಿ ಬಾಯಿಂದ ನೀನೇ ನನ್ನ ರಕ್ಷಕನೆಂಬುದಾಗಿ ಆರಿಕೆ ಮಾಡ್ತೇನೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ದೇವರ ಜನರೇ, ಈ ಒಂದು ಪ್ರಾರ್ಥನೆ ನೀವು ಮಾಡಿರೋದಾದರೆ ದೇವರ ವಾಕ್ಯದ ಪ್ರಕಾರ ನೀವು ರಕ್ಷಣೆ ಹೊಂದಿದ್ದೀರಿ. ಯೇಸುವನ್ನು ಹಿಂಬಾಲಿಸಿ ಒಂದು ಒಳ್ಳೆ ದೇವರ ಸಂದೇಶವನ್ನು, ವಾಕ್ಯಗಳನ್ನು, ಬೈಬಲನ್ನು ಹಿಂಬಾಲಿಸುವಂಥ, ಟೀಚ್ ಮಾಡುವಂಥ ಸಭೆಗೆ ನೀವು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿದ.
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್